ತಹಸೀಲ್ದಾರ್ಗಳ ಹತ್ರ ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೀವಿ, MLAಗಳ ಅಧ್ಯಕ್ಷತೆಯಲ್ಲಿ ಅಲ್ಲಿ ಕೂಡ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಾನು ಇತ್ತೀಚೆಗೆ DC ಗಳು CEO ಮೀಟಿಂಗ್ ಮಾಡಿ ಇದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅವರಿಗೆ ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು, ಮೇವಿಗೆ ತೊಂದರೆ ಆಗಬಾರ್ದು, ಎಲ್ಲ ಅಗತ್ಯ ಇರ್ತದೆ ಅಲ್ಲಿ ಗೋಶಾಲೆಗಳನ್ನು ಮಾಡಿ ನೀರಿನ ತೊಟ್ಟಿಗಳನ್ನು ಮಾಡಿಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಹೊಸದಾಗಿ ಬೋರ್ವೆಲ್ಗಳು ತೋಡಬೇಕಾದಂಥ ಅನಿವಾರ್ಯತೆ ಇದ್ದರೆ ಹೊಸದಾಗಿ ಬೋರ್ವೆಲ್ಗಳನ್ನು ತೋಡಬೇಕು. ಈಗ ಇರ್ತಕ್ಕಂಥ ಬೋರ್ವೆಲ್ಗಳಿಗೆ ಫ್ಲಶಿಂಗ್ ಮಾಡಬೇಕು, ಅದಕ್ಕೆ ಪೈಪ್ ಹಾಕಿ ನೀರು ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಜೊತೆಗೆ ಖಾಸಗಿಯವ್ರ ಬೋರ್ವೆಲ್ಗಳನ್ನು ಕೂಡ ಕೊಂಡ್ಕೋಬೇಕು, ಬಾಡಿಗೆಗೆ ತಗೋಬೇಕು ಅಂತ ಎಲ್ಲ ಹೇಳಿದ್ದೀವಿ. ಸೊ ಇಲ್ಲಿವರೆಗೆ ಭಾಳ ಯಶಸ್ವಿಯಾಗಿ ಬರಗಾಲವನ್ನು ಎದುರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ರೈತರಿಗೆ ಸುಮಾರು 4,600 ಕೋಟಿ ಕೊಡಬೇಕಾಗ್ತದೆ ಪರಿಹಾರ. 4,600 ಕೋಟಿಯಷ್ಟು ಬರೀ ಇನ್ಪುಟ್ ಸಬ್ಸಿಡಿ ಕೊಡ್ತಕ್ಕಂಥದ್ದು ಮಾಡಬೇಕು. ನಾವು ಕೊಟ್ಟಿರ್ತಕ್ಕಂಥದ್ದು 650 ಕೋಟಿ ರೂಪಾಯಿ ತಾತ್ಕಾಲಿಕ ಕೊಟ್ಟಿದ್ದೀವಿ, ಮೊದಲನೇ ಕಂತು ಅಂತ. ಇನ್ನು ಉಳಿದದೆಲ್ಲ ಕೇಂದ್ರ ಸರ್ಕಾರ ಕೊಡಬೇಕಲ್ಲ, ಅಂದ್ ಇಟ್ ಈಸ್ ಅವರ್ ಆಬ್ಲಿಗೇಷನ್. ಇಟ್ ಇಸ್ ನಾಟ್ ಜಸ್ಟ್ ಭಿಕ್ಷೆ ಕೊಡೋದಲ್ಲ, ಅದು ಇಟ್ ಈಸ್ ಅನ್ ಆಬ್ಲಿಗೇಷನ್ ಆಫ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005. ಇಂಥ ಸನ್ನಿವೇಶಗಳಲ್ಲಿ ಅವರು ಕೊಡಬೇಕು ಅಂತಕ್ಕಂಥದ್ದು ಕಾನೂನು ಮಾಡಿರ್ತಾರೆ. ಅದಕ್ಕೋಸ್ಕರನೇ ಫೈನಾನ್ಸ್ ಕಮಿಷನ್ಗಳು ಶಿಫಾರಸುಗಳನ್ನು ಮಾಡಿರ್ತಕ್ಕಂಥದ್ದು. ಸೊ 1 ತಿಂಗಳಲ್ಲಿ ಕೊಡಬೇಕು ಅಂತ ಇದೆ. ಈಗ ಎಷ್ಟನೇ ತಿಂಗಳು ಇದು? 23/3 ಇವತ್ತು ಅವ್ರಿಗೆ ಸಬ್ಮಿಟ್ ಮಾಡೋದು ಯಾವತ್ತು ರಿಪೋರ್ಟು? ಅಕ್ಟೋಬರ್ 20ನೇ ತಾರೀಕು. ನಾವು ಸೆಪ್ಟೆಂಬರ್ ಮೆಮೊರಾಂಡಮ್ ಕೊಟ್ಟು 20ನೇ ತಾರೀಕಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ. ಅಕ್ಟೋಬರ್ 20ನೇ ತಾರೀಕು. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 5 ತಿಂಗಳಾಯಿತು. 5 ತಿಂಗಳಾದರೂ ಕೂಡ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. 1 ತಿಂಗಳಲ್ಲೇ ಕೊಡಬೇಕು ಅಂತ ಇರೋದು ಕಾನೂನು ಪ್ರಕಾರ. 5 ತಿಂಗಳಾದರೂ ಕೊಟ್ಟಿಲ್ಲ. ಅದಕ್ಕೆ ನಮಗೆ ಬೇರೆ ದಾರಿ ಇಲ್ಲದೆ ಕೋರ್ಟನ್ನು ಅಪ್ರೋಚ್ ಮಾಡಿದ್ದೀವಿ, ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿದ್ದೀವಿ. ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಿಟ್ ಪಿಟಿಷನನ್ನು ಫೈಲ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಾನೂನು ರೀತಿಯ ನಮಗೆ ಪರಿಹಾರ ಕೊಡಲಿಕ್ಕೆ ಡೈರೆಕ್ಷನ್ ಕೊಡಬೇಕು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಮತ್ತು ಮ್ಯಾನ್ಯುಯಲ್ ಪ್ರಕಾರ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಗೊತ್ತಿಲ್ಲ. 5 ತಿಂಗಳಾದರೂ ಕೂಡಲೇ ಕೊಡಿ ಅಂತೇಳಿ ಅವರಿಗೆ ಮನವಿಯನ್ನು ಮಾಡಿ ಅದನ್ನು ನಿಮಗೆ ಏನು ಮಾಡಬೇಕು ಹೇಳಪ್ಪ, ನೀನು ಸಲಹೆ ಮಾಡಿ. ಏನು ಮಾಡಬೇಕು? ಆರ್ ಯು ಲೀಗಲ್ ಎಕ್ಸ್ಪರ್ಟ್? ಏನೇನು ಮಾಡ್ಬೋದು ಹೇಳಯ್ಯ ಬೇರೆ ಎಲ್ಲಪ್ಪ. ಆಯಿತು, ಕಾನೂನು ಕೋರ್ಟ್ಗೆ ಹೋಗ್ಲಿಲ್ಲ ನಾವು ಅಂತ ಆಯಿತು, ನನ್ನ ಮಾತು ಕೇಳೋ. ಕೋರ್ಟ್ಗೆ ಹೋಗಲಿಲ್ಲ ಅಂತ ಇಟ್ಕೊಳ್ಳೋಣ. ನಾವು ಕೊಡಲಿಲ್ಲ ಅವ್ರಿಗೆ. 5 ತಿಂಗಳಾದ್ರು ಭೇಟಿ ಮಾಡಿದ್ದೀವಿ, ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಇವ್ರು ಭೇಟಿ ಮಾಡಿದ್ದಾರೆ, ನಾನು ಭೇಟಿ ಮಾಡಿದ್ದೀನಿ, ಕೊಡಲಿಲ್ಲ. ಏನು ಮಾಡಬೇಕು? ವಾಟ್ ಇಸ್ ಟು ಬಿ ಡನ್? ಅನ್ಯಾಯ ಸರಿಪಡಿಸ್ಬೇಕಾದ್ರೆ ಏನು ಮಾಡಬೇಕು? ಇಟ್ ಈಸ್ ದೆನ್ ಆಕ್ಟ್ ವೈಲೇಟ್ ಮಾಡಿರೋರು ಯಾರು? ಮತ್ತೆ ಜಸ್ಟಿಸ್ ಹೇಳೋದು ಯಾರು? ಯಾರಿಗೆ ಅನ್ಯಾಯ ಆಗಿದೆ ಅವ್ರು ಜಸ್ಟಿಸ್ ಕೇಳ್ತಾರೆ ಅಲ್ವಾ? ಕಾಸಪ್ ಆಕ್ಷನ್ ರೈಸ್ ಆಗುತ್ತಲ್ವಾ? ಕೇರಳ ಹೋಗಿದಾರಲ್ರಿ ನೀವು, ಈ ತರ ಎಕ್ಸಾಂಪಲ್ ಇದಾವ. ಫೈನಾನ್ಸ್ ಈಗ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನ್ ಹೇಳ್ತದೆ?
ಕಾನೂನು ಮಾಡೋದೆಲ್ಲ ಕಾನ್ಸ್ಟಿಟ್ಯೂಷನ್ ಅಡಿಲಿ ಅಲ್ವಾ? ನೀವು ಕಾನೂನನ್ನು ವೈಲೇಟ್ ಮಾಡಿದ್ರೆ ನ್ಯಾಯ ಯಾರಿಗೆ ಕೇಳಬೇಕು ನಾವು?